ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಕನ್ನಡಿಗರಿಗೋಸ್ಕರ, ಕರ್ನಾಟಕದ ಜನತೆಗೋಸ್ಕರ ರಿಪಬ್ಲಿಕ್ ಕನ್ನಡ ರಾಮನೂರಿನಿಂದ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ರಾಮನೂರಿನಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಅಯೋಧ್ಯೆಯ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ರಿಪಬ್ಲಿಕ್ ನೆಟ್ವರ್ಕ್ನಿಂದ ನಂಬರ್ 1 ಕವರೇಜ್. ಇವತ್ತು ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯಾಗುತ್ತೆ. ಅಯೋಧ್ಯೆಯಲ್ಲಿ ರಿಪಬ್ಲಿಕ್ ಕನ್ನಡದ ಗ್ರೌಂಡ್ ರಿಪೋರ್ಟ್. ಇವತ್ತು ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ. 22ಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಸೊ ಹೀಗಾಗಿ ಸಹಸ್ರಾರು ಕೋಟಿ ಹಿಂದೂಗಳ ಕನಸು ಇದೀಗ ನನಸಾಗುವಂತಹ ಸುಸಂದರ್ಭ ಬಂದಿದೆ. ಕೇವಲ ದೇಶ ಮಾತ್ರ ಅಲ್ಲ, ಇಡೀ ವಿಶ್ವದಾದ್ಯಂತ ರಾಮನ ಭಕ್ತರಿದ್ದಾರೆ. ಜೊತೆಗೆ ಇಡೀ ವಿಶ್ವದ ಚಿತ್ತ ಇದೀಗ ಜನವರಿ 22ರತ್ತ ನೆಡ್ತಾ ಇದೆ. ಹೇಗಿರುತ್ತೆ ಅಯೋಧ್ಯೆಯ ಉದ್ಘಾಟನೆಯ ಸಮಾರಂಭ, ಹೇಗಿರುತ್ತೆ, ಯಾವ ರೀತಿ ಆ ವಿಧಿವಿಧಾನಗಳು ಜರುಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಇದರ ಜೊತೆಗೆ ಅಯೋಧ್ಯೆಯಲ್ಲಿ ಇತಿಹಾಸ ಸಾರುವಂತಹ ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ಜೊತೆಗೆ ರಾಮ ಎಲ್ಲೆಲ್ಲಿ ಓಡಾಡಿದ್ರು ಅದೆಲ್ಲ ಕುರಿತು ಇಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡುತ್ತೆ. ರಿಪಬ್ಲಿಕ್ ನೆಟ್ವರ್ಕ್ನಿಂದ ನಂಬರ್ 1 ಕವರೇಜ್. ಅಯೋಧ್ಯೆಯ ಶ್ರೀರಾಮನಿಗೆ ಬೆಂಗಳೂರಿನ ಯುವಕರಿಂದ ತುಳಸಿ ಸೇವೆಯನ್ನ ಮಾಡಲಿಕ್ಕಿದ್ದಾರೆ. ನೋಡ್ತಾ ಇದ್ದೀವಿ, ಸಹಸ್ರಾರು ಕೋಟಿ ಜನರ ಒಂದು ಕನಸು ಇದೀಗ ನನಸಾಗುವಂತಹ ಸುಸಂದರ್ಭ ಬಂದಿದೆ. ಇದೇ ಸಂದರ್ಭದಲ್ಲಿ ಅಯೋಧ್ಯೆ ರಾಮನಿಗೆ ಕನ್ನಡಿಗರಿಂದ ತುಳಸಿ ಸೇವೆಯನ್ನ ಅರ್ಪಿಸಲಾಗುತ್ತೆ. ತುಳಸಿ ಹಾರವನ್ನ ಮಾಡುವುದಕ್ಕೆ 3 ಯುವಕರು ಅಯೋಧ್ಯೆಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಜನವರಿ 22ಕ್ಕೆ ರಾಮಲಲ್ಲಾನಿಗೆ ತುಳಸಿಯ ಮಾಲೆ ಸಿದ್ಧವಾಗ್ತಾ ಇದೆ. ಹೀಗಾಗಿ ತುಳಸಿಯನ್ನ ಬೆಳೆಯೋದಕ್ಕೆ ಅಯೋಧ್ಯೆಯ ಸಮೀಪ 2 ಎಕರೆ ಜಾಗವನ್ನ ಖರೀದಿ ಮಾಡಿದ್ದಾರೆ. ಸೆಪ್ಟೆಂಬರ್ ತಿಂಗಳಿನಿಂದ ರಾಮನಿಗಾಗಿ ಆ 2 ಎಕರೆ ಜಾಗದಲ್ಲಿ ತುಳಸಿ ಗಿಡವನ್ನ ಬೆಳೆಯಲಾಗುತ್ತೆ. ಬೆಂಗಳೂರಿನ 3 ಯುವಕರಿಂದ ತುಳಸಿ ಕಟ್ಟೋ ಕಾರ್ಯ ಕೂಡ ಭರದಿಂದ ಸಾಗುತ್ತೆ. ಕೋಟ್ಯಾಂತರ ಹಿಂದೂಗಳ ಒಂದು ಕನಸು ನನಸಾಗುವಂತಹ ಸುಸಂದರ್ಭ. ಎಲ್ಲೆಡೆ ರಾಮನ ಭಕ್ತರು ವಿವಿಧ ರೀತಿಯ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅದರ ಭಾಗವಾಗಿ ಇದೀಗ ಅಯೋಧ್ಯೆ ಶ್ರೀರಾಮನಿಗೆ ಕನ್ನಡಿಗರು ತುಳಸಿ ಸೇವೆಯನ್ನ ಅರ್ಪಿಸೋದಕ್ಕೆ ಅಣಿಯಾಗ್ತಾ ಇದ್ದಾರೆ. ತುಳಸಿ ಹಾರವನ್ನ ಮಾಡೋದಕ್ಕೆ 3 ಯುವಕರು, ಬೆಂಗಳೂರಿನ ಯುವಕರು ಅಯೋಧ್ಯೆಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಫೋಟೋಸ್ಗಳನ್ನ ಗಮನಿಸ್ತಾ ಇದ್ದೀರಿ. ಅಯೋಧ್ಯೆಯ ಭಾಗದಲ್ಲೇ, ಅಯೋಧ್ಯೆಯ ಸಮೀಪದಲ್ಲೇ 2 ಎಕರೆ ಜಾಗವನ್ನ ಖರೀದಿ ಮಾಡಿದ್ದಾರೆ. ಆ 2 ಎಕರೆ ಜಾಗದಲ್ಲೇ ಸೆಪ್ಟೆಂಬರ್ ತಿಂಗಳಿನಿಂದ ತುಳಸಿಯನ್ನ ಬೆಳೆಯಲಾಗುತ್ತೆ ರಾಮನಿಗೋಸ್ಕರ ಅಂತ ಹೇಳಿ. ಹೀಗಾಗಿ 3 ಯುವಕರು ತುಳಸಿ ಕಟ್ಟೋ ಕಾರ್ಯವನ್ನ ಭರದಿಂದ ನಡೆಸ್ತಾ ಇದ್ದಾರೆ. ಶ್ರೀರಾಮ್, ನಮ್ಮ ಗುರುಗಳಾದಂಥ ಶಿವಕುಮಾರ್ ಜಿಯವರು ಈ ರೀತಿ ನಾವು ತುಳಸಿ ಇಂಥ ಜಾಗದಲ್ಲಿ ಬೆಳೆದಿದ್ದೀವಿ. ಅದು ಭಾಳ ಪವಿತ್ರವಾಗಿ ದೇವ್ರಿಗೆ ಸೇರಬೇಕದು. ಹಾಗಾಗಿ ಅಲ್ಲಿರೋ ಜನಕ್ಕೆ ಅದನ್ನು ಕಟ್ಟಲಿಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಇಲ್ಲಿಂದ ತಮ್ಮಲ್ಲಿ ಯಾರಾದರೂ ಇದ್ದರೆ ಅಲ್ಲಿ ಕಟ್ಟುವಂಥ, ಸುಂದರವಾಗಿ ಕಟ್ಟುವಂಥ ಹಾರಗಳನ್ನು ಮಾಡೋರು ಯಾರನ್ನ ಇದ್ದರೆ ಕಳಿಸ್ಕೊಡಿ ಅಂಥೇಳಿ ನಮ್ಮಲ್ಲಿ ನಮ್ಮ ಇವರು ರವಿ ಸಾರು, ರಘು ಸಾರು ಮತ್ತು ಸುಬ್ರಹ್ಮಣ್ಯ ಸಾರು ಇವರೆಲ್ಲ ಸೇರಿ ನಮಗೆ ಒಂದು ಆ ಕೆಲಸ ಮಾಡುವಂಥ ದೇವರಿಗೆ ಭಾಗ್ಯ ಕೊಟ್ಟಿದ್ದಾರೆ. ಅದನ್ನು ಇಲ್ಲಿಂದ 3 ಜನ ಹುಡುಗರಿಗೆ ವಿಮಾನದಲ್ಲಿ ಕಳಿಸಿ ಅಲ್ಲಿ ತುಳಸಿ ಹಾರನ ಭಾಳ ಸುಂದರವಾಗಿ ಡಿಸೈನ್ ಆಗಿ ಕಟ್ಟಿ, ಅಲ್ಲಿ ಗುರುಗಳು ಯಾವ ರೀತಿ ಹೇಳ್ತಾರೆ ರಾಮನಿಗೆ ಇನ್ನೂ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಬಂದಿಲ್ಲ. ಬಟ್ ಅಲ್ಲಿನ ಜಾಗದಲ್ಲಿ ಇಲ್ಲಿಂದ ಹೋಗಿರ್ತಕ್ಕಂಥ ಹುಡುಗರಿಗೆ ಭಾಳ ಚೆನ್ನಾಗಿ ವ್ಯವಸ್ಥೆಗಳು ಮಾಡಿ, ಅಲ್ಲಿ ಇರುವಂಥ ಜನಗಳು ಅವ್ರಿಗೆ ಸ್ಪಂದನೆ ಮಾಡಿ ಅವ್ರಿಗೆ ಸಪೋರ್ಟಿವ್ ಆಗಿ ಹಾರಗಳನ್ನು ಕಟ್ಟೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ದೀಪ್ತಿ, ಕೋಟ್ಯಾಂತರ ಹಿಂದೂಗಳ ಕನಸು ನನಸಾಗುವಂತಹ ಸಂದರ್ಭದಲ್ಲಿ ನಾಡಿನ ಹಲವು ಭಾಗದಿಂದ ರಾಮ ಭಕ್ತರು ವಿವಿಧ ರೀತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದೀಗ ಬೆಂಗಳೂರಿನ ಈ 3 ಯುವಕರು ತುಳಸಿ ಸೇವೆಯನ್ನ ಅರ್ಪಿಸೋದಕ್ಕೆ ಏನೆಲ್ಲ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ ಇವರು? ಶರತ್, ಅಯೋಧ್ಯೆಗೂ ಕೂಡ ಹಾಗೆ ಬೆಂಗಳೂರಿಗೂ ಒಂದು ವಿಶೇಷವಾದಂತಹ ನಂಟಿದೆ. ಈ ಹಿಂದೆ ಸಾಕಷ್ಟು ಭಕ್ತರು ಅಯೋಧ್ಯೆಗೆ ಪೂಜಾ ಸಾಮಗ್ರಿಗಳನ್ನು ಕಳಿಸಿದ್ರು, ಗಂಟೆಗಳನ್ನು ಕಳಿಸಿದ್ರು. ಈಗ ರಾಮಲಲ್ಲನಿಗೆ ತುಳಸಿ ಹಾರನೂ ಕೂಡ ಬೆಂಗಳೂರಿನಿಂದನೇ ಹೋಗ್ತಾ ಇದೆ. ಇದಕ್ಕೆ ವಿಶೇಷವಾಗಿ ಭಕ್ತರ ತಂಡ ಕಳೆದ ಸೆಪ್ಟೆಂಬರ್ ತಿಂಗಳಿಂದನೂ ಕೂಡ ತಯಾರಿಗಳನ್ನು ಮಾಡ್ಕೊಳ್ತಾ ಇದೆ. ಯಾವ ರೀತಿ ಅಂತ ಹೇಳಿದ್ರೆ, ಇವರು ಕೂಡ ರಾಮ ಭಕ್ತರು. ಯಾವಾಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅಂತ ಅನ್ಕೊಳ್ತಾರೆ, ಆ ಸಂದರ್ಭದಲ್ಲಿ
ನಾವು ತುಳಸಿ ಸೇವೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಇವರೆಲ್ಲ ನಿರ್ಧಾರವನ್ನ ಮಾಡ್ತಾರೆ. ಆ ಪ್ರಕಾರವಾಗಿ ಅಲ್ಲಿರುವಂತಹ ಆಡಳಿತ ಮಂಡಳಿಯ ಜೊತೆ ಮಾತಾಡಿ ನಾವು ರಾಮನಿಗೆ ತುಳಸಿ ಹಾರವನ್ನ ಕೊಡ್ತೇವೆ, ಇದಕ್ಕಾಗಿ ನಮಗೆ ಅವಕಾಶವನ್ನ ಕೊಡಿ ಅಂತ ಹೇಳ್ತಾರೆ. ನಂತರ ಅವರು ಒಪ್ಪಿಗೆ ಕೊಟ್ಟಂತಹ ಬೆನ್ನಲ್ಲೇ ಈ ಎಲ್ಲ ಭಕ್ತರು ಸೇರಿ ಏನ್ ಮಾಡೋದು ಅಂತ ನೋಡಿದಾಗ ಅಯೋಧ್ಯೆಯಿಂದ 60 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಜಾಗದಲ್ಲಿ 2 ಎಕರೆ ಭೂಮಿಯನ್ನ ಖರೀದಿ ಮಾಡ್ತಾರೆ. ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ರಾಮ ಭಕ್ತ ಕೂಡ ನೀವು ನನಗೆ ಎಕರೆಗೆ ದುಡ್ಡನ್ನ ಕೊಡಬೇಕಾಗಿಲ್ಲ, ನೀವು ತುಳಸಿಯ ಕೃಷಿಯನ್ನ ಮಾಡಬಹುದು ಅಂತ ಹೇಳ್ತಾರೆ. ಹೀಗೆ ಶುರುವಾದಂತಹ ಸೆಪ್ಟೆಂಬರ್ ತಿಂಗಳ ತುಳಸಿ ಕೃಷಿ ಇದೀಗ ಜನವರಿ ತಿಂಗಳಿಗೆ ಕೃಷ್ಣ ತುಳಸಿ ಬೆಳೆದು ನಿಂತಿದೆ. ಮೊನ್ನೆ ಅಂದರೆ ನಿನ್ನೆ 17ನೇ ತಾರೀಕಿಂದ 22ನೇ ತಾರೀಕುವರೆಗೂ ಪ್ರತಿದಿನ ಅಯೋಧ್ಯೆಯಲ್ಲಿರುವಂತಹ ರಾಮಲಲ್ಲನಿಗೆ ಇದೇ ಒಂದು ತುಳಸಿ ಹಾರವನ್ನು ಕೂಡ ಹಾಕಲಾಗುತ್ತೆ. ಈ ಒಂದು ಹೆಮ್ಮೆಯ ವಿಚಾರ ನಿಜಕ್ಕೂ ಕೂಡ ಖುಷಿಯನ್ನ ಕೊಡ್ತಾ ಇದೆ. ಜೊತೆಗೆ ಅಲ್ಲಿರುವಂತಹವರಿಗೆ ತುಳಸಿ ಕೃಷಿಯ ಅಷ್ಟು ಮಾಹಿತಿ ಇಲ್ಲ, ಜೊತೆಗೆ ತುಳಸಿ ಹಾರವನ್ನ ಕೂಡ ಮಾಡೋದಕ್ಕೆ ಬರೋದಿಲ್ಲ. ಹೀಗಾಗಿ ಈ ತಂಡ ಏನು ಮಾಡ್ಬೋದು ಅಂತ ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಹೂವಿನ ವ್ಯಾಪಾರಿಗಳು ಈ ಒಂದು ಭಕ್ತರ ತಂಡಕ್ಕೆ ಕೈ ಜೋಡಿಸ್ತಾರೆ. ನಮ್ಮಲ್ಲಿ ಎಕ್ಸ್ಪರ್ಟ್ ಇರುವಂತಹ ಹೂ ಕಟ್ಟುವಂತಹ 3 ಯುವಕರನ್ನ ಯಾಕೆ ನಾವು ಅಯೋಧ್ಯೆಗೆ ಕಳಿಸಬಾರ್ದು ಅಂತ ಹೇಳಿ ತೀರ್ಮಾನವನ್ನ ಮಾಡಿ 3 ಎಕ್ಸ್ಪರ್ಟ್ ಯುವಕರನ್ನ ಕಳೆದ 4 ದಿನಗಳ ಹಿಂದಷ್ಟೇ ವಿಮಾನದ ಮೂಲಕ ಅಯೋಧ್ಯೆಗೆ ಕಳಿಸಿದ್ದಾರೆ. ಇದು ಕೇವಲ ತುಳಸಿ ಹಾರವನ್ನ ಕಟ್ಟಲಿಕ್ಕಾಗಿ. ಹೀಗಾಗಿ KR ಮಾರ್ಕೆಟ್ನಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಹೂವನ್ನ ಕಟ್ತಾ ಇರುವಂತಹ ಹಾರವನ್ನ ಕಟ್ತಾ ಇರುವಂತಹ ಬೆಂಗಳೂರಿನ 3 ಯುವಕರು ರಾಮಲಲ್ಲನಿಗೆ ತಯಾರಾಗುವಂತಹ ತುಳಸಿ ಹಾರವನ್ನ ಕಟ್ಟಲಿಕ್ಕೆ ಅಂತ ಹೇಳಿ ಈಗಾಗಲೇ ಅಯೋಧ್ಯೆಗೂ ಕೂಡ ಹೋಗಿದ್ದಾರೆ. ಪ್ರಮುಖವಾಗಿ ಜನವರಿ 22ನೇ ತಾರೀಕು ರಾಮಲಲ್ಲನ ಪ್ರತಿಮೆ ಮೇಲೆ ಏನು ತುಳಸಿ ಹಾರವನ್ನು ನೋಡ್ತೀವಿ, ಅದು ಬೆಂಗಳೂರಿನ ತಂಡದಿಂದ ಮಾಡಿರುವಂತಹ ಒಂದು ಹಾರ ಅನ್ನೋ ಹೆಮ್ಮೆ ಪ್ರತಿಯೊಬ್ಬ ಕನ್ನಡಿಗೂ ಕೂಡ ಇದೆ. ಅವತ್ತು ವಿಶೇಷವಾಗಿ ಸಾಕಷ್ಟು ಕೃಷ್ಣ ತುಳಸಿಯನ್ನು ಬಳಸಿ ದೊಡ್ಡ ರೀತಿಯ ಹಾರವನ್ನು ಮಾಡಿ ರಾಮನಿಗೆ ಅದನ್ನು ಅರ್ಪಣೆ ಮಾಡಲಾಗುತ್ತೆ. ಈ ಮೂಲಕ ಅಯೋಧ್ಯೆಗೆ ಬೆಂಗಳೂರಿನಿಂದ ತುಳಸಿ ಹಾರವನ್ನು ಕೊಡಲಾಗ್ತಾ ಇದೆ. ಶರತ್, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ಇನ್ನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಇನ್ನು ಕೇವಲ 4 ದಿನಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ರಾಮ ಮಂದಿರದಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯವನ್ನ ನಡೆಸೋದಕ್ಕೆ ತೀರ್ಮಾನವನ್ನ ಮಾಡಲಾಗಿರೋದು. ಅತ್ತ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದ್ರೆ, ಇತ್ತ ಬೆಂಗಳೂರಿನ ರಾಮ ಮಂದಿರದಲ್ಲಿ ವಿಶೇಷ ಪೂಜೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ರಾಜಾಜಿನಗರದ ರಾಮ ಮಂದಿರದಲ್ಲಿ ವಿಶೇಷ ಪೂಜೆಗೆ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಜನವರಿ 22ನೇ ತಾರೀಕು ರಾಮ ಮಂದಿರದಲ್ಲಿ ಮುಂಜಾನೆ 5 ಗಂಟೆಗಿಂತ ವಿಶೇಷ ಪೂಜೆ ನಡೆಯುತ್ತೆ. ಪ್ರಾಣ ಪ್ರತಿಷ್ಠಾಪನೆಯ ವೇಳೆ ರಾಮತಾರಕ ಹೋಮ ಪೂರ್ಣಾಹುತಿ ನಡೆಯುತ್ತೆ. ಸಂಜೆ ರಾಮ ಮಂದಿರದಲ್ಲಿ 108 ದೀಪ ಬೆಳಗುವಂತಹ ಪೂಜೆ ನೆರವೇರುತ್ತೆ. ಒಂದ್ ಕಡೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ, ಬಾಲರಾಮನ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗ್ತಾ ಇದ್ರೆ, ಇತ್ತ ಬೆಂಗಳೂರಿನ ರಾಜಾಜಿನಗರದಲ್ಲೂ ಕೂಡ ಅಷ್ಟೇ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ರಾಮ ಮಂದಿರದಲ್ಲಿ ವಿಶೇಷ ಪೂಜೆಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿರೋದು. ಒಂದ್ ಕಡೆ ಸಹಸ್ರಾರು ಕೋಟಿ ಹಿಂದೂಗಳ ಒಂದು ಕನಸು ನನಸಾಗ್ತಾ ಇದೆ. ಹಲವು ಹೋರಾಟ, ಸಾವು ನೋವು ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಕಣ್ಣ ಮುಂದೆ ಬರ್ತಾ ಇದೆ. ಅಷ್ಟೆಲ್ಲ ತ್ಯಾಗ ಬಲಿದಾನದಿಂದಾಗಿ ಈಗ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ಅದೇ ಖುಷಿಯಿಂದ ಮತ್ತೊಂದು ಕಡೆ ರಾಜಾಜಿನಗರದಲ್ಲೂ ಕೂಡ ರಾಮ ಮಂದಿರದಲ್ಲಿ ವಿಶೇಷ ಪೂಜೆ ನಡೆಸೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ನೇರ ಸಂಪರ್ಕದಲ್ಲಿ. ದೀಪ್ತಿ, ಒಂದ್ ಕಡೆ ರಾಮ ಮಂದಿರದಲ್ಲಿ ಉದ್ಘಾಟನೆಗೆ ಸಕಲ ರೀತಿಯಲ್ಲೂ ಸಿದ್ಧತೆಗಳು ಜರುಗ್ತಾ ಇದ್ರೆ, ಮತ್ತೊಂದು ಕಡೆ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ರಾಮ ಮಂದಿರದಲ್ಲೂ ಕೂಡ ಅಷ್ಟೇ ವಿಶೇಷ ಪೂಜೆಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ವಿಶೇಷತೆ ಏನು ಅಂತ ಹೇಳಿ?
ಶರತ್, ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ. ಈ ಹೊತ್ತಿನಲ್ಲಿ ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರದಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಅಂದ್ರೆ ಕಳೆದ ಹಲವು ದಶಕಗಳಿಂದ ಇರುವಂತಹ ರಾಜಾಜಿನಗರದ ರಾಮ ಮಂದಿರದಲ್ಲೂ ಕೂಡ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಬೆಳಗಿನಿಂದನೂ ಕೂಡ ವಿಶೇಷವಾದಂತಹ ಪೂಜೆ ಅಭಿಷೇಕಗಳನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿಯವರು ನಿರ್ಧಾರವನ್ನ ಮಾಡಿದ್ದಾರೆ. ಈ ಪ್ರಕಾರವಾಗಿ ಅವತ್ತು ಬೆಳಿಗ್ಗೆ ಅಂದ್ರೆ ಜನವರಿ 22ನೇ ತಾರೀಕು ಬೆಳಿಗ್ಗೆ 5 ಗಂಟೆಯಿಂದನೂ ಕೂಡ ರಾಜಾಜಿನಗರದ ರಾಮ ಮಂದಿರದಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಜೊತೆಗೆ ತಾರಕ ರಾಮ ಹೋಮವನ್ನ ಕೂಡ ನಡೆಸಲಾಗ್ತಾ ಇದೆ. ಇದು ತುಂಬಾ ವಿಶೇಷವಾದಂತಹ ಹೋಮ. ಅಂದ್ರೆ ಯಾವ ರೀತಿ ಇವರು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುವಂತಹ ಹೊತ್ತಿನಲ್ಲಿ ತಾರಕ ರಾಮ ಹೋಮದ ಪೂರ್ಣಾಹುತಿಯನ್ನ ಮಾಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವತ್ತು ರಾಮನಿಗೆ ವಿಶೇಷವಾದಂತಹ ಅಲಂಕಾರವನ್ನ ಮಾಡ್ತಾರೆ. ಜೊತೆಗೆ ಈಗಾಗಲೇ ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟಿರುವ ಹಾಗೆ ಹಿಂದಿನ ದಿನ ಹಾಗೆ ರಾಮ ಮಂದಿರ ಉದ್ಘಾಟನೆಯ ದಿನ ದೀಪಗಳನ್ನ ಬೆಳಗಿ ಅಂತ ಏನು ಕರೆಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವತ್ತು ದೇವಾಲಯದಲ್ಲಿ ಸಂಜೆ 5 ಗಂಟೆಯಿಂದ ಒಂದು ರೀತಿಯ ದೀಪಾವಳಿಯ ಆಚರಣೆಗೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸುಮಾರು 150ಕ್ಕೂ ಹೆಚ್ಚು ದೀಪ ಹಣತೆಗಳನ್ನ ಹಚ್ಚಿ ಭಕ್ತಾದಿಗಳಲ್ಲಿ ಹಚ್ಚಿಸಿ ವಿಶೇಷವಾದಂತಹ ರಾಮ ಪ್ರಾರ್ಥನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇಡೀ ದಿನ ರಾಮನ ಭಜನೆ ಕೂಡ ನಡೆಯುತ್ತೆ. ಜೊತೆಗೆ ರಾಮ ಭಕ್ತರಿಗೆ ವಿಶೇಷವಾಗಿ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನ ಕೂಡ ಮಾಡಲಾಗಿದೆ. ಎಲ್ಲೋ ಒಂದ್ ಕಡೆ ನಾವು ರಾಮ ಮಂದಿರಕ್ಕೆ ಹೋದಾಗ ಈಗಿನಿಂದನೇ ಹಬ್ಬದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಪ್ರತಿಯೊಬ್ಬರು ಕೂಡ 500 ವರ್ಷಗಳ ಕನಸು ಈಡೇರಿರುವಂತಹ ಕ್ಷಣ. ಪ್ರತಿಯೊಬ್ಬ ಹಿಂದೂವಿಗೂ ಕೂಡ ಒಂದು ಪವಿತ್ರ ಅಯೋಧ್ಯೆಗೆ ಹೋಗಬೇಕು ಅಂತ ಹೇಳಿ ಸಾಕಷ್ಟು ಕನಸನ್ನ ಹೊತ್ತಿರ್ತಾರೆ. ಆದ್ರೆ ಈಗಾಗಲೇ ಪ್ರಧಾನಿ ಮೋದಿ ಅವರು ಈ ಹೊತ್ತಿನಲ್ಲಿ ಬರುವುದು ಬೇಡ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬನ್ನಿ ಅಂತ ಹೇಳಿದ್ದಾರೆ. ಹೀಗಾಗಿ ಯಾರಿಗೆಲ್ಲ ಅಯೋಧ್ಯೆಯ ರಾಮ ಮಂದಿರಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲೋ ಅವ್ರು ಯಾರು ಕೂಡ ಬೇಸರವನ್ನ ಮಾಡ್ಕೊಳ್ಬಾರ್ದು. ಬದಲಿಗೆ ಬೆಂಗಳೂರಿನಲ್ಲಿರುವಂತಹ ಸಾಕಷ್ಟು ರಾಮ ಮಂದಿರಕ್ಕೆ ಹೋಗಿ ಇಲ್ಲಿಂದನೇ ಅಯೋಧ್ಯೆಯ ರಾಮನಿಗೆ ಒಂದು ನಮನವನ್ನ ಸಲ್ಲಿಸಬೇಕು, ಇಲ್ಲಿರುವಂತಹ ರಾಮನಿಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನ ಸಲ್ಲಿಸಬೇಕು ಅಂತಲೂ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಶರತ್. ಓಕೆ, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ.